ವಿರೋಧಿ ತಾಲೂಕು ಆಡಳಿತಕ್ಕೆ ಏನು ಧಿಕ್ಕಾರ. ಹುದಿಗೆರೆ ಗ್ರಾಮ ಪಂಚಾಯಿತಿಯನ್ನು ಬದಲಾಯಿಸ್ತಾ ಇರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ. ಹುದಿಗೆರೆ ಗ್ರಾಮ ಪಂಚಾಯಿತಿಯನ್ನು ಹುದಿಗೆರೆಗೆ ಕೊಡದೇ ಇರ್ತಕ್ಕಂಥ ತಾಲೂಕು ಆಡಳಿತಕ್ಕೆ ಹೇಳಿ ಧಿಕ್ಕಾರ. ದಲಿತರನ್ನು ಕಡೆಗಣಿಸುತ್ತಿರುವ ತಾಲೂಕು ಆಡಳಿತಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಾಳೆ ನೀವೆಲ್ಲ ಓ ಅಲ್ಲ, ನಾಳೆ ನೀವೆಲ್ಲ ಓ ಅಲ್ಲ, ನಾಳೆ ನೀವೆಲ್ಲ. ಏನಿದು ಕಲಿಗಾಲ, ಬೆಳೆಯ ಬಲವ ಮೆಗಿದೆಯಲ್ಲ, ಕರಗಿದೆ ಕನಸೆಲ್ಲ ಓ ಅಲ್ಲ, ಕರಗಿದೆ ಕನಸೆಲ್ಲ ಓ ಅಲ್ಲ, ಕರಗಿದೆ ಕನಸೆಲ್ಲ. ಭೂಮಿಯು ಕೂಡ ಬರುಡಾಯಿತಲ್ಲ, ಮರವು ಒಣಗಿ ಮರೆಯಾಯಿತಲ್ಲ. ಭೂಮಿಯು ಕೂಡ ಬರುಡಾಯಿತಲ್ಲ, ಮರವು ಒಣಗಿ ಮರೆಯಾಯಿತಲ್ಲ. ಭೂಮಿಯು ಕೂಡ ಬರುಡಾಯಿತಲ್ಲ, ಮನವು ಒಣಗಿ ಮರೆಯಾಯಿತಲ್ಲ. ಭೂಮಿಯು ಕೂಡ ಬರುಡಾಯಿತಲ್ಲ, ಮರವು ಒಣಗಿ ಮರೆಯಾಯಿತಲ್ಲ. ಸರ್ಕಾರ ಬೋರಾಗ ಸುತರಾಮು ನೀರಿಲ್ಲ, ಸರ್ಕಾರ ಬೋರಾಗ ಸುತರಾಮು ನೀರಿಲ್ಲ. ಯಾರಿಗೋ ಹೇಳಲ್ಲ ಓ ಅಲ್ಲ, ಯಾರಿಗೋ ಹೇಳಲ್ಲ ಓ ಅಲ್ಲ, ಯಾರಿಗೆ ಹೇಳಲ್ಲ. ಏನಿದು ಕಲಿಗಾಲ, ಬೇರೆಯ ಬಲವ ಮೆಗಿದೆಯಲ್ಲ, ಕರಗಿದೆ ಕನಸೆಲ್ಲ ಓ ಅಲ್ಲ, ಕರಗಿದೆ ಕನಸೆಲ್ಲ ಓ ಅಲ್ಲ, ಕರಗಿದೆ ಕನಸೆಲ್ಲ. ದಲಿತ ವಿರೋಧಿ ತಾಲೂಕು ಆಡಳಿತಕ್ಕೆ ಏನು ಧಿಕ್ಕಾರ. ದಲಿತ ವಿರೋಧಿ ತಾಲೂಕು ಆಡಳಿತಕ್ಕೆ ಏನು ಧಿಕ್ಕಾರ. ದಲಿತರನ್ನು ಪರಿಗಣಿಸುತ್ತಿರುವ ತಾಲೂಕು ಆಡಳಿತಕ್ಕೆ ಏನು ಧಿಕ್ಕಾರ. ದಲಿತರಿಗೆ ರಕ್ಷಣೆ ನೀಡದೇ ಇರತಕ್ಕಂಥ ತಾಲೂಕು ಆಡಳಿತಕ್ಕೆ ಏನು ಧಿಕ್ಕಾರ. ದಲಿತರ ವಿರೋಧಿ ತಾಲೂಕು ಆಡಳಿತಕ್ಕೆ ಏನು ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್. ನದಿಗಳು ಇಲ್ಲ, ನಾಳೆಗಳಿಲ್ಲ, ನಾಳಿನ ದಿನಗಳು ಇಲ್ಲ ಏನೆಲ್ಲ. ನದಿಗಳು ಇಲ್ಲ, ನಾಳೆಗಳಿಲ್ಲ, ನಾಳಿನ ದಿನಗಳು ಇಲ್ಲ. ನದಿಗಳು ಇಲ್ಲ, ನಾಳೆಗಳಿಲ್ಲ, ನಾಳಿನ ದಿನಗಳು ಇಲ್ಲ ಏನೆಲ್ಲ. ನದಿಗಳು ಇಲ್ಲ, ನಾಳೆಗಳಿಲ್ಲ, ನಾಳಿನ ದಿನಗಳು ಇಲ್ಲ ಏನೆಲ್ಲ. ಇರುವ ಕೆರೆಗಳ ಕಾಪಾಡುವ ನಾವು, ಇರುವ ಕೆರೆಗಳ ಕಾಪಾಡುವ ನಾವು. ನಗು ನಗುತ್ತಾ ಜಗವು ಓ ಅಲ್ಲ, ನಗು ನಗುತ್ತಾ ಜಗವು ಓ ಅಲ್ಲ, ನಗು ನಗುತ್ತಾ ಜಗವು. ಏನಿದು ಕಲಿಗಾಲ, ಏನಿದೆ ಬಲವ ಮೆಗಿದೆಯಲ್ಲ, ಕರಗಿದೆ ಕನಸೆಲ್ಲ ಓ ಅಲ್ಲ, ಕರಗಿದೆ ಕನಸೆಲ್ಲ ಓ ಅಲ್ಲ, ಕರಗಿದೆ ಕನಸೆಲ್ಲ ಓ ಅಲ್ಲ, ಕರಗಿದೆ ಕನಸೆಲ್ಲ ಕರಗಿದೆ ಕನಸೆಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವೆಲ್ಲ ಕೂಡ ಕರ್ನಾಟಕಕ್ಕೆ ಏನು ನಮಗೆ ಉತ್ತರ ಕೊಡ್ತಾರೆ ಅಂತ ತಿಳ್ಕೊಳ್ಬೇಕಾಗ್ತದೆ. ಆ ಕಾರಣಕ್ಕೆ ತಾವೆಲ್ಲ ಮಾತಾಡ್ಬಾರ್ದು. ಜೈ ಬೋಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಜಾಸ್ತಿ ಜನ ಯಾರು ಮಾತಾಡೋದು ಸಬ್ಜೆಕ್ಟ್
ವಿಚಾರ ಏನಂದರೆ ನಾವು 2ನೇ ದಿನ ಬಂದು ನಾವು ಧನ್ಯ ಮಾಡ್ತಾ ಇದ್ದೀವಿ. ನಾವು ಬಂದು ನಮ್ಮ ಕಷ್ಟ ಸುಖವನ್ನೆಲ್ಲ ನೋಡ್ತೀವಿ. ಹೋರಾಟ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಯಾರೋ ಗೊತ್ತಿಲ್ಲ, ಆಯಿತು ನಾನು ಯಾರು ಏನೋ ನಮ್ಮ ಎಲ್ಲೋ ಕಡೆ ಸಂತೋಷ ಜನ ನಾವು ಇದ್ವಿ. ಎಲ್ಲೋ ಒಂದು ಕಡೆ ನಾವು ಹೋದ್ಮೇಲೆ MLA ಹಾಗೂ CEO DC ಹತ್ರ ಮಾತಾಡಿ ಚರ್ಚೆ ಮಾಡಿ ನಾನು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿ MLA ಸಾಹೇಬರು ಬಂದರು. ಅವರು ಒಂದು ಗೋಡೆ ಮೇಲೆ ದೀಪ ಇದ್ದಾಗ ಹೇಳ್ಬಿಟ್ಟು ಹೋಗ್ತಿದ್ರು. ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿ ಸಾಹೇಬರು ಬಂದರು. ಅವರು ಸೇಮ್ ಅದೇ ಥರ ಗೋಡೆ ಮೇಲೆ ದೀಪ ಇಟ್ಬಿಟ್ಟು ಹೋಗಿದ್ದಾರೆ. ನಾವು ಇವಾಗ ಕೇಳ್ಕೊತಾರೆ ತಮ್ಮನ್ನ ಒಂದೆರಡು ದಿನ ಅಂತ ಕೇಳಿದ್ರು, ಯಾಕೆ ನಮಗೆ ವಿಳಂಬ ಮಾಡ್ತಿದ್ರು, ಏನು ಇದಕ್ಕೆ ಉತ್ತರ ಏನು? ಹಾಗಾಗಿ ಈ ವಿಚಾರದ ಬಗ್ಗೆ ಸುದೀರ್ಘವಾಗಿ ಏನೇನು ನಡೆದಿದೆ ಅಂತ ನಮ್ಮ ಗಮನಕ್ಕೂ ಬಂದಿದೆ. ಈ ವಿಚಾರವನ್ನು ಇವತ್ತು ನಮಗೆ ಒಂದು ನೋವಾಯಿತು. ಜಿಲ್ಲಾಧಿಕಾರಿ ಸಾಹೇಬರು ಈ ಒಂದು ಕಾರ್ಯಕ್ರಮ ಮಾಡಬಾರ್ದಾಗಿದ್ದಾಗ ಅದನ್ನು ಒಂದು ನೋಟಿಸ್ ಮುಖಾಂತರ ಅವರ ಆದೇಶದ ಪವರ್ ಏನಿದೆ ಅವ್ರ ಮಾತು ಹೇಳಿದ್ರೆ ಆಗತ್ತೆ ನಮ್ಗೆ ಗೊತ್ತು. ಯಾಕೋ ಒಂದು ಕಡೆ ದಲಿತರಂದರೆ ಅವ್ರಿಗೂ ಒಂಥರ ಅವನು ಚಿಕ್ಕ ಒಂದು ಎಲ್ಲೋ ಒಂದು ಕಡೆ ಅವ್ರಿಗೆ ನಮ್ಮ ಮೇಲೆ ಅಸ್ಪೃಶ್ಯತೆಯನ್ನು ಅವರು ಅಸ್ಪೃಶ್ಯತೆಯನ್ನು ಹುಟ್ಟಿ ನಮಗೆಲ್ಲೋ ಒಂದು ಕಡೆ ಕಡೆಗಣಿಸ್ತಾ ಇರೋದನ್ನು ನೋವಿದೆ. ಹಾಗಾಗಿ ವಿಚಾರ ಬಗ್ಗೆ ಈಗ ನಮ್ಮ ಸತೀಶ್ ಅವರಲ್ಲಿ ಏನು ಹೇಳ್ತಿದ್ದೇನೆ. ಬಂಧುಗಳೇ, ದಲಿತ ಚಳವಳಿಯ ಮುಖಂಡರೇ, ಮಾನ್ಯ ದಂಡಾಧಿಕಾರಿಗಳೇ, ಇಲ್ಲಿರ್ತಕ್ಕಂಥ ಎಲ್ಲ ಮುದಿಗೆರೆ ಗ್ರಾಮಸ್ಥರೇ, ಸ್ನೇಹಿತರೆ, ಪತ್ರಿಕಾ ಮಾಧ್ಯಮದ ಮಿತ್ರರೇ, 10ನೇ ತಾರೀಕಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮುಳಬಾಗಿಲಿನ ತಾಲೂಕು ಪಂಚಾಯತಿ ಕಾರ್ಯಾಲಯದ ಆವರಣದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ಹೋರಾಟ ಮಾಡ್ತಾ ಇದ್ದೀರಿ ಅಂದರೆ 32-33 ವರ್ಷಗಳಿಂದ ಮುದ್ಗೆರೆ ಗ್ರಾಮದ ಹೆಸರಿನಲ್ಲಿ ಪಂಚಾಯತ್ ಕಾರ್ಯಾಲಯವನ್ನು ನಡೆಸ್ತಾ ಮಜರಾಗದ್ದೂರಿನಲ್ಲಿ ಪಂಚಾಯತಿ ಕಾರ್ಯಾಲಯ ಇಟ್ಟಿರುವುದು ತಪ್ಪು. ಇದು ಕರ್ನಾಟಕ ರಾಜ್ಯ ಪತ್ರದ ಉಲ್ಲಂಘನೆಯಾಗಿದೆ. ಪಂಚಾಯತ್ ರಾಜ್ ಕಾಯ್ದೆ 93-94ರ ಉಲ್ಲಂಘನೆಯಾಗಿದೆ. ರಾಜ್ಯ ಪದವಿ ಪ್ರಕಟಣೆ ಆಗಿರ್ತಕ್ಕಂಥ ಮುದಿಗೆರೆ ಮತ್ತು ಮಜರಾಗದ್ದೂರು ಗ್ರಾಮ ಪಂಚಾಯತಿ ಅಂತ ಹೆಸರನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. 32 ವರ್ಷಗಳಿಂದ ಮುದಿಗೆರೆ ಗ್ರಾಮಸ್ಥರಿಗೆ ಸಿಗಬೇಕಾಗಿರ್ತಕ್ಕಂಥ ಸಂವಿಧಾನಬದ್ಧ ಹಕ್ಕುಗಳನ್ನು ಕಿತ್ಕೊಂಡಿದ್ದಾರೆ. 32 ವರ್ಷಗಳಿಂದ ಮುದಿಗೆರೆ ಗ್ರಾಮಸ್ಥರಿಗೆ ಸಿಗಬೇಕಾಗಿರ್ತಕ್ಕಂಥ ಪಂಚಾಯತಿ ಕಾರ್ಯ ಸವಲತ್ತನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. 32 ವರ್ಷಗಳಿಂದ ಆ ಭಾಗದಲ್ಲಿರ್ತಕ್ಕಂಥ ದಲಿತರನ್ನ ವಂಚಿಸಿದ್ದಾರೆ. 32 ವರ್ಷಗಳಿಂದ ತಾಲೂಕು ಪಂಚಾಯಿತಿ ನೇರವಾಗಿ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ಕೊಂಡು ಬಂದಿದೆ, ಅಥವಾ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಕ್ಕಂಥ ಜನರಿಗೆ ಕುಮ್ಮಕ್ಕು ಕೊಡ್ತಾ ಬಂದಿದೆ. ಇದು ತಪ್ಪು. ಇದು ಸಂವಿಧಾನ ವಿರೋಧಿ ನಡೆ. ಇದು ದಲಿತ ವಿರೋಧಿ ಧೋರಣೆ. ಇದನ್ನ ಸರಿಪಡಿಸ್ಕೊಡಿ. ಮುದಿಗೆರೆ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ತೆರೆದುಕೊಡಿ. ಅಲ್ಲಾಗಿರ್ತಕ್ಕಂಥ ದಲಿತರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೊಡಿ. ಬಡವರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೊಡಿ ಅಂತ ನಾವೆಲ್ಲ ಕೂಡ 10ನೇ ತಾರೀಕಿನಿಂದ ಇಂದಿನವರೆಗೂ ಕೂಡ ಹೋರಾಟಗಳನ್ನು ಮಾಡಿದ್ದೀವಿ. ಆದ್ರೆ ದುರಂತ ಏನಪ್ಪಾ ಅಂದ್ರೆ, ಈ ತಾಲೂಕಿನ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ಶಾಸಕರು, ಈ ಒಂದು ಮೀಸಲು ಕ್ಷೇತ್ರದಲ್ಲಿ ಗೆದ್ದೋಗಿರ್ತಕ್ಕಂಥ ಶಾಸಕರು ಕೂಡ ಈ ಬಗ್ಗೆ ಕಾಳಜಿ ವಹಿಸಲಿಲ್ಲ. ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಮೊದಲಿನಿಂದ ಕೂಡ ಆ ಭಾಗದಲ್ಲಿರ್ತಕ್ಕಂಥ ಸವರ್ಣೀಯ ಸದಸ್ಯರೇನಿದ್ದಾರೆ, ಆ ಭಾಗದಲ್ಲಿ ವಿರೋಧ ಮಾಡ್ತಕ್ಕಂಥವ್ರು ಯಾರಿದ್ದಾರೆ, ಅವರ ಪರವಾಗಿ ವಕಾಲತ್ತ ಕೆಲಸ ಮಾಡ್ತಾ ಇದ್ದಾರೆ. ರೆವೆನ್ಯೂ ಗ್ರಾಮದಲ್ಲಿರ್ಬೇಕಾದಂತ, ಕಂದಾಯ ಗ್ರಾಮದಲ್ಲಿರ್ಬೇಕಾದಂತ ಗ್ರಾಮ ಪಂಚಾಯತಿ ಕಾರ್ಯಾಲಯವನ್ನ ತೆಗೆದುಕೊಂಡಿದ್ದು 40 ಮನೆಗಳಿರ್ತಕ್ಕಂಥ ಗದ್ದೂರಿನಲ್ಲಿ. ಇದು 32 ವರ್ಷಗಳಿಂದ ಆಚರಣೆ ಹಾಕಿ ಬಂದ್ಬಿಟ್ಟಿದೆ. ಈಗ ಸದ್ಯಕ್ಕೆ ನಾವು ಸರಿಪಡಿಸಬೇಕಾಗೋದಿಲ್ಲ. ಅಂದ್ರೆ 32 ವರ್ಷಗಳ ಸಮಸ್ಯೆಯನ್ನ ಬಗೆಹರಿಸಿ ಕೂಡುದು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣೆ. ತಾವಿರೋದೇ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ, ಆಗಿರ್ತಕ್ಕಂಥ ತಪ್ಪುಗಳನ್ನ ಸರಿಪಡಿಸಲಿಕ್ಕೆ ತಮ್ಮನ್ನ ಅಧಿಕಾರದಲ್ಲಿ ಇಟ್ಟಿದ್ದಾರೆ. ತಮಗೆ ಸಾರ್ವಜನಿಕರ ಹಣದಿಂದ ತಮ್ಮ ಸಂಬಳವನ್ನು ಕೊಡ್ತಾ ಇದ್ದಾರೆ, ಎಲ್ಲವನ್ನು ಕೊಡ್ತಾ ಇದ್ದಾರೆ.
ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಮಾಡಬಹುದಾದಂಥ ಒಂದು ಸಣ್ಣ ಕೆಲಸವನ್ನ ಇವತ್ತು ತಾವಿಷ್ಟು ದೊಡ್ಡ ಮಟ್ಟದಲ್ಲಿ ತಿಂದು ಬೀದಿಗೆ ಇದೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಬಂದರು, ಜಿಲ್ಲಾಧಿಕಾರಿಗಳು 2 ದಿನ ಕಾಲಾವಕಾಶ ಕೇಳಿದ್ರು. ನಾವು ಕೂಡ ಶಾಂತಿಯುತವಾಗಿ ಜಿಲ್ಲಾಧಿಕಾರಿಗಳ ಮಾತಿಗೆ ಗೌರವ ಕೊಟ್ಟು 2 ದಿವಸ ನಾವು ಯಾವುದೇ ರೀತಿಯ ಹೋರಾಟಗಳನ್ನು ಮಾಡಿ ಅಲ್ಲೇ ಸಾಂಕೇತಿಕವಾಗಿ ದಂಡಿ ಮಾಡ್ತಾ ಇದ್ದೀವಿ. ಹೌದಲ್ವಾ? 2 ದಿನ ಆಯಿತು, 3 ದಿನ ಆಯ್ತು, ಇವತ್ತು ನಿನ್ನೆ ಒಂದು ಪತ್ರ ರವಾನಾ ಮಾಡ್ತಾರೆ ಜಿಲ್ಲಾಧಿಕಾರಿಗಳಿಗೆ. ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳ ಒಂದು ಗ್ರಾಮ ಸಭೆಯನ್ನು ನಡೆಸಿ ಅವರ ಸಹಿಗಳನ್ನು ಸಂಗ್ರಹಣೆ ಮಾಡಿ ಅವರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ನಮಗೆ ವರದಿಯನ್ನು ಕೊಡಬೇಕು. ನಾವು ಈ ಸಂದರ್ಭದಲ್ಲಿ ಮನೆ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಮೀಡಿಯಾ ಮುಖಾಂತರ ನಾವು ಮನವಿ ಮಾಡ್ತೇವೆ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಶಾಶ್ವತ ಬದಲಾವಣೆ ಅಲ್ಲ. ನಾವು ಶಾಶ್ವತವಾಗಿ ಬೇಕು ಅಂತ ಕೇಳ್ತಾ ಇದ್ದೀವಾ? ತಾತ್ಕಾಲಿಕ ವರ್ಗಾವಣೆ ಮಾಡಿಕೊಡಿ. ಈಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಕಟ್ಟಡ ಬಿದ್ದೋಗುವಂಥ ಸ್ಥಿತಿಯಲ್ಲಿದೆ. ಒಂದು 10 ಜನ ಕೂತ್ಕೊಂಡು ಸಭೆ ಸಮಾರಂಭಗಳನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಅಥವಾ ಒಂದು ಸಾಮಾನ್ಯ ಸಭೆಯನ್ನು ಕೂಡ ಅಲ್ಲಿ ಒಳಗಡೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. 10 ಜನ ನಿಂತ್ಕೊಂಡಿದ್ರೆ 10 ಜನ ಆಚೆ ಇರಬೇಕು, 4 ಜನ ಕೂತ್ಕೊಂಡಿದ್ರೆ 4 ಜನ ಆಚೆ ಇರಬೇಕು. ಇಂಥ ಪರಿಸ್ಥಿತಿ ಇವತ್ತು ಅಲ್ಲಿ ಕಟ್ಟಡ ಇದೆ. ಇದನ್ನು ತಾವು ಪರಿಶೀಲನೆ ಮಾಡಿ ನಮಗೆ ತಾತ್ಕಾಲಿಕ ಬದಲಾವಣೆ ಮಾಡಿಕೊಡಿ. ತಾತ್ಕಾಲಿಕ ಬದಲಾವಣೆ ಮಾಡೋದ್ರಿಂದ 32 ವರ್ಷದಿಂದ ನೊಂದಿರ್ತಕ್ಕಂಥ ದಲಿತರಿಗೂ ಕೂಡ ಖುಷಿ ಆಗ್ತದೆ. 32 ವರ್ಷಗಳು ಏನು ವಂಚನೆ ಮಾಡ್ಕೊಂಡು ಬಂದಿದ್ದಾರೆ, ಆ ವಂಚನೆ ಇವತ್ತು ನಮ್ಮ ಊರಲ್ಲಿ ಗ್ರಾಮ ಪಂಚಾಯತ್ ಇದೆ ಅಂತ ಸಂತೋಷ ಪಡ್ತಾರೆ. ಅದು 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು ಜಿಲ್ಲಾ ಆಡಳಿತ ಇಂಥ ಕಡೆ ಪರ್ಮನೆಂಟ್ ಕಟ್ಟಡವನ್ನು ಕಟ್ಟಿ ಅಲ್ಲಿಗೆ ಬದಲಾವಣೆ ಆಗೋವರೆಗೂ ತಾತ್ಕಾಲಿಕ ಬದಲಾವಣೆ ಮಾಡಿಕೊಳ್ಳಿ ಅಂತ ನಾವು ಇಷ್ಟೆಲ್ಲ ರೀತಿಯಲ್ಲೂ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ. ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ಸಹಿತ, ಜಿಲ್ಲಾಡಳಿತ ಸಹಿತ ಇವತ್ತು ಅಸ್ಪೃಶ್ಯತೆ ಆಚರಣೆಗೆ ಬೆಂಬಲವಾಗಿ ನಿಂತಿದ್ದೀವಿ ಅನ್ನೋದು ನಮ್ಗೆ ಅನಿಸ್ತಾ ಇದೆ. ನಮ್ಮೆಲ್ಲ ಮುಖಂಡರು ಕೂಡ ಇವತ್ತು ಅನಿಸ್ತಾ ಇದೆ, ಜಿಲ್ಲಾಧಿಕಾರಿಗಳು ಸಹಿತ, ಈ ತಾಲೂಕು ಜಿಲ್ಲೆಗೆ ಮ್ಯಾಜಿಸ್ಟ್ರೇಟ್ ಅವರು ಸಹಿತ ಎಲ್ಲ ಒಂದ್ ಕಡೆ ಈ ದಲಿತರಿಗೆ ಬಡವರಿಗೆ ನ್ಯಾಯ ಕೊಡಿಸ್ಲಿಕ್ಕಾಗದೆ ಅವರು ಕೂಡ ಉಳ್ಳವರ ಪರವಾಗಿ ವಕಾಲತ್ತಾಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಇವತ್ತು. ಯಾಕೆ ಸರ್ ನಮಗೆ ಅಧಿಕಾರ ಇಲ್ಲ? ಇವತ್ತು ನೇರವಾಗಿ ಪ್ರಶ್ನೆ ಮಾಡ್ತೇವೆ ಮೀಡಿಯಾ ಮುಖಾಂತರ, ನಮ್ಮ ಅಧಿಕಾರ ಇಲ್ವಾ? ತಾತ್ಕಾಲಿಕವಾಗಿ ಒಂದು ಪಂಚಾಯತ್ ಕಾರ್ಯಾಲಯವನ್ನ ಕೆಲವು ದಿವಸಗಳ ಕಾಲ ಬೇರೆ ಊರಿನಲ್ಲಿ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನಡೆಸಲಿಕ್ಕೆ ನಮಗೆ ಅಧಿಕಾರ ಇಲ್ವಾ? ಯಾಕೆ ನಮ್ಮ ದಲಿತರಿಗೆ ಬಡವರಿಗೆ ಯಾಕೆ ಈ ತರ ನೀವು ತೊಂದರೆ ಕೊಡ್ತಾ ಇದ್ದೀರಿ? ಯಾಕೆ ಮೋಸ ಮಾಡ್ತಾ ಇದ್ದೀರಿ? ಇವತ್ತು ನಾವು ಇಷ್ಟು ದಿನ ಬೀದಿಯಲ್ಲಿ ಕೊಟ್ಟು ಹೋರಾಟ ಮಾಡಿದ್ದೀವಿ. ಇವತ್ತು ಅಲ್ಲಿ ನಡೀತಾ ಇರ್ತಕ್ಕಂಥ ಗ್ರಾಮ ಸಭೆಯನ್ನು ಬಹಿಷ್ಕರಿಸಿ ನಾವಿಲ್ಲಿ ಆಚೆಗೆ ಬಂದಿದ್ದೀವಿ. ಎಲ್ಲ ಗ್ರಾಮಸ್ಥರು ಕೂಡ ಬಹಿಷ್ಕಾರ ಮಾಡಿದ್ದೀವಿ ಇಲ್ವಾ? ನಮಗೆ ಅನ್ಯಾಯ ಆಗಿದೆ. ಇಲ್ಲೂ ಕೂಡ ಒಂದು ಅಮಾಯಕರ ವಿರುದ್ಧವಾಗಿ, ದಲಿತರ ವಿರುದ್ಧವಾಗಿ ಉಳ್ಳವರೆಲ್ಲ ಸೇರಿ 20 ಹಳ್ಳಿಗಳ ಒಂದು ಮುಖಂಡರೆಲ್ಲ ಸೇರಿ ಒಂದಾಗಿ ನೀವು ಅಲ್ಲಿ ಅವರ ವಿರುದ್ಧವಾಗಿ ನೀವು ನಿಂತ್ಕೊಳ್ತೀರಿ ಅಂದ್ರೆ ಇದು ನಾಚಿಕೆ ಆಗಬೇಕು. ಆ ಕೆಲಸ ಮಾಡಿಸ್ತಾ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೂ ನಾಚಿಕೆ ಆಗಬೇಕು, ಅಲ್ಲಿ ಸಭೆ ಕರೆದಿರ್ತಕ್ಕಂಥ ತಾಲೂಕು ಪಂಚಾಯತ್ ಯುವಗೆ ಕೂಡ ನಾಚಿಕೆ ಆಗಬೇಕು. ತಮ್ಮ ಅಧಿಕಾರ ಏನು ನಮಗೆ ಗೊತ್ತಿದೆ, ತಾವು ಯಾವ್ಯಾವ ರೀತಿಯಲ್ಲಿ ತಮ್ಮ ಅಧಿಕಾರ ಉಪಯೋಗಿಸಬಹುದು ಅಂತ ನಮಗೆ ಗೊತ್ತಿದೆ. ಮೋಸ ಮಾಡೋದು ಬೇಡ, ದಲಿತರಿಗೆ ವಂಚನೆ ಮಾಡಬೇಡಿ, ಅವರ ಹಕ್ಕುಗಳನ್ನು ಅವ್ರಿಗೆ ಕೊಡಿ ಅಂತ ಈ ಸಂದರ್ಭದಲ್ಲೂ ಕೂಡ ನಾವು ವಿನಯಪೂರ್ವಕವಾಗಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸಣ್ಣ ಕೆಲಸ, ದೊಡ್ಡ ಕೆಲಸ ಅಲ್ಲ. ಮೇಡಮ್ ಅವ್ರು ಹೇಳಿದ್ರು, ನಮ್ಮ ಮಂಜುಶೇಖರ್ ಮಾತಾಡ್ತಾರೆ, ಇದಕ್ಕೆ ಹೋರಾಟ ಮಾಡಬೇಕಾಗಿದ್ದಿಲ್ಲ. ನಾವು ಶಾಶ್ವತ ಬದಲಾವಣೆ ಈಗಲೂ ಕೇಳ್ತಾರೆ ಮೇಡಮ್. ನಾವು ಕೆಲವು ದಿವಸ ಆದ್ರೂ ಅವರು ಸಂತೋಷ ಪಡ್ತಾರೆ. 35 ವರ್ಷದಿಂದ ಅವರು ಕಿಸ್ಕೊಂಡಿದ್ದಾರೆ. ಅವರು ಒಂದು 5-6 ತಿಂಗಳಾದ್ರೂ ಅವ್ರು ಖುಷಿಯಿಂದ ಇದ್ದೀವಿ. ಅದಕ್ಕೆ ಅವಕಾಶ ಮಾಡಿಕೊಡಿ. ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ, ಅದೆಷ್ಟು ದೊಡ್ಡ ಸಮಸ್ಯೆ ಅಲ್ಲ ತಾವೇ ಹೇಳಿದ್ದೀವಿ. ದಯಮಾಡಿ ನಾವು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ, ತಾತ್ಕಾಲಿಕ ವರ್ಗಾವಣೆ ಮಾಡಿಕೊಳ್ಳಿ.
ಅವೇನಾದರೂ ಮಾಡ್ಕೊಟ್ಟಿದ್ರೆ ನಾವು ಬೇರೆ ರೀತಿ ಹೋರಾಟ ಮಾಡ್ತೀವಿ, ಅಥವಾ ನಾವೆಲ್ಲ ಕೂಡ ನಮ್ಮ ಮುದ್ಗಿರಿಯವರು ಸಹಿತ ನಾವು ಜೈಲಲ್ಲಿ ಇದ್ಬಿಡ್ತೀವಿ. ಹೋಗಿ ತಾಲೂಕಾಡಳಿತ ಜಿಲ್ಲಾಡಳಿತ ಅಷ್ಟು ಆಚರಣೆಗೆ ಬೆಂಬಲ ಕೊಡುತ್ತಾ ಇದ್ರೆ ನಾವು ಊರುಗಳಲ್ಲಿ ಇರೋದಿಲ್ಲ, ನಮ್ಮನ್ನು ಜೈಲು ತಗೊಂಡೋಗಿ ಹಾಕಿ ನಮ್ಮ ಕೇಸ್ ಹಾಕಿ. ಎರಡರಲ್ಲಿ ಯಾವುದಾದ್ರೂ ಒಂದು ತೀರ್ಮಾನ ಮಾಡಿ ನಮ್ಮ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸ್ಕೊಳ್ಬೇಕು ನಮ್ಮಲ್ಲಿ ಮನವಿ ಮಾಡ್ತಾರೆ. ಮಾತಾಡಿ ಜೈ ಭೀಮ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ. ಬಂಧುಗಳೇ, ಏನಿವತ್ತು ನಮ್ಮ ಮುಂದುಗಡೆ ನ್ಯಾಯಾಲಯಕ್ಕೆ ಹೋದ್ರೆ ಜಡ್ಜ್ ಸಾಹೇಬ್ರು ನ್ಯಾಯದೇವತೆ, ತಾಲೂಕಾ ಕಚೇರಿ ಆವರಣಕ್ಕೆ ತಾಲೂಕು ಕಚೇರಿಗೆ ಬಂದ್ರೆ ತಾಲೂಕು ದಂಡಾಧಿಕಾರಿಗಳು ನ್ಯಾಯದೇವತೆ, ನಮಗೆ ನ್ಯಾಯ ಕೊಡಿಸುವಂಥವ್ರು. ಆ ನ್ಯಾಯ ಕೇಳಲಿಕ್ಕೆ ನಾವು ಈಗಾಗಲೇ 12 ದಿವಸಗಳ ಕಾಲ ನಾವು ನ್ಯಾಯ ಕೇಳ್ತಾ ಇದ್ದೀವಿ. ಯಾಕೆ ಅಂದ್ರೆ ನೊಂದು ಬೆಂದಿರ್ತಕ್ಕಂಥ ಜನ ನಾವು, ಶೋಷಣೆಯಿಂದ ಬೆಳೆದು ಬಂದಿರತಕ್ಕಂಥ ಜನ ನಾವು. ಈಗ ನಾವು ಸ್ವಲ್ಪ ಪುಟ ಅಂತ ಇದ್ದೀವಿ. ಹಿಂದೆ ಕಾಲದಿಂದ ನಾವು ಹೋದಾಗ ಪಾಳ್ಯಗಾರರ ಪಾಳ್ಯಗಾರಿಕೆಯಿಂದ ತಗೊಂಡಾಗಿನಿಂದನೂ ನಾವು ಬಂದ್ರೆ ಶೋಷಣೆಯಿಂದ ಬೆಳೆದು ಬರ್ತಾ ಇರ್ತಕ್ಕಂಥ ಜನ ನಾವು. ಇವತ್ತು ಅದೇ ಶೋಷಣೆಯಲ್ಲಿ ಇದ್ದೀವಿ ಅಂತಂದ್ರೆ, ಒಂದು ಕಡೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಹೇಳ್ತಾರೆ SC STಗೆ ಏನಾದರೂ ಅನ್ಯಾಯಗಳಾದ್ರೆ ನಾವಿದ್ದೀವಿ ಅಂತೇಳಿ ಹೇಳ್ತಾರೆ. ನ್ಯಾಯಾಧೀಶರನ್ನೇ ಇವತ್ತು ಹೇಳ್ತಾರೆ. ಇದು ಇವತ್ತು ಈ ತಾಲೂಕಿನಲ್ಲಿ ಕಣ್ಣೆದುರುಗಡೆ ಕಾಣಿಸ್ತಾ ಇರ್ತಕ್ಕಂಥ ಒಂದು ಅಸ್ಪೃಶ್ಯತೆ, ಕಣ್ಣೆದುರುಗಡೆ ಕಣ್ಣು ಕಾಣಿಸ್ತಾ ಇರ್ತಕ್ಕಂಥ ಅಸ್ಪೃಶ್ಯತೆ ಎಲ್ಲೋ ಇರ್ತದೆ. ಇವತ್ತು ಪ್ರತ್ಯಕ್ಷವಾಗಿ ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಕಾಣಿಸ್ತಾ ಇರ್ತಕ್ಕಂಥ ಒಂದು ಅಸ್ಪೃಶ್ಯತೆ ಗ್ರಾಮ. ಇವತ್ತು ಏನು 1993ರಿಂದ ಇವತ್ತು 2025 ಅಂತಂದ್ರೆ 30-35 ವರ್ಷಗಳ ಕಾಲ ನಾವು ನಮಗಾಗಿರ್ತಕ್ಕಂಥ ಒಂದು ಸರ್ಕಾರದ ಆದೇಶದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿಯನ್ನ ನಾವು ಕೇಳ್ತಾ ಇದ್ದೀವಿ. ಯಾರನ್ನು ನಾವು ಬೇರೆ ಇನ್ನೇನು ಕೇಳಲಿಲ್ಲ. ದುಡ್ಡು ಕೊಡ್ರಿ ಅಂತ ಕೇಳಲಿಲ್ಲ, ಇಲ್ಲ 2 ಎಕರೆ ಜಮೀನು ಕೊಡ್ರಿ ಅಂತ ಕೇಳ್ತಾ ಇಲ್ಲ, ಇಲ್ಲ ಮನೆ ಕೊಡ್ರಿ ಅಂತ ಕೇಳ್ತಾ ಇಲ್ಲ, ಇಲ್ಲ ಯಾರ್ದೋ ಆಸ್ತಿನ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ನಮ್ಮ ಗ್ರಾಮ ಪಂಚಾಯಿತಿಯನ್ನ ನಮ್ಮೂರಿಗೆ ಬದಲಾಯಿಸಿ. ನಮ್ಮ ಊರಿನ ಗ್ರಾಮ ಪಂಚಾಯಿತಿ ಹೋಗಿ ಎಲ್ಲೋ ಪಕ್ಕದಳ್ಳಿಯಲ್ಲಿದೆ 20 ಮನೆಗಳಿರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ಹೋಗಿ ಸೇರ್ಕೊಂಡಿದೆ. 250 ಮನೆಗಳಿರ್ತಕ್ಕಂಥ ಒಂದು ದಲಿತ ವರ್ಗ ಇರ್ತಕ್ಕಂಥ ಒಂದು ಕಂದಾಯ ವೃತ್ತ ಆಗಿರ್ತಕ್ಕಂಥ ಮುದಿಗೆರೆ ಗ್ರಾಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಬೇರೆ ಏನು ಕೇಳಿಲ್ಲ ಮೇಡಮ್. ತಾವು ಈಗಾಗಲೇ ಎಲ್ಲ ನಡೆದಿರ್ತಕ್ಕಂಥ ಘಟನೆಗಳು ತಾವು ಆಲಿಸ್ತಾ ಇದ್ದೀರಿ. ಜಿಲ್ಲಾಡಳಿತಕ್ಕೆ ಇಲ್ಲಿಂದ ನಮ್ಮ ಒಂದು ನೋವುಗಳೆಲ್ಲ ಹೋಗಿದ್ದಾವೆ. ಇವತ್ತಿಷ್ಟೆಲ್ಲ ಆದ್ರೇನು ಸಹ ಜಿಲ್ಲಾಡಳಿತ ಗಮನ ಹರಿಸ್ತಾ ಇರ್ತಕ್ಕಂಥದ್ದು ನಾಚಿಕೆ ಗೇಡಿನತನ. ಇದು ನಾಚಿಕೆ ಗೇಡಿನತನ. ದಲಿತರನ್ನ ಮತ್ತೆ 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 ಬೀದಿಗಿಳಿಸಬೇಕನ್ನೋದೇ ಎಲ್ಲರ ಉದ್ದೇಶ ಅಂತೇಳಿ ಇವತ್ತು ಎದ್ದು ಕಾಣ್ತಾ ಇದೆ. ಇಲ್ಲಿ ಇವತ್ತು ವಿಶೇಷವಾಗಿ ಏನು ವಿಶೇಷ ಗ್ರಾಮ ಸಭೆ ಅಂತೇಳಿ ಕರೆದ್ರು, ಆ ವಿಶೇಷ ಗ್ರಾಮ ಸಭೆ ಬೇಕಾಗಿರ್ಲಿಲ್ಲ. ಸರ್ಕಾರದ ಆದೇಶಗಳಲ್ಲಿ ಇರ್ತಕ್ಕಂಥ ಒಂದು ಆದೇಶದ ಲಿಖಿತ ರೂಪದಲ್ಲಿ ಇರ್ತಕ್ಕಂಥ ಒಂದು ಆದೇಶವನ್ನ ಇವತ್ತು ಯಾವುದೋ ಒಂದು ಮಟ್ಟಕ್ಕೆ ಬೇರೆ ರೀತಿ ತಗೊಂಡೋಗಿ ಇವತ್ತು ಅಲ್ಲೂ ಸಹ ಮೇಲ್ವರ್ಗದ ಜನ ಒಂದು ಲೈನು, ಅಸ್ಪೃಶ್ಯರೆಲ್ಲ ಒಂದು ಲೈನು. ಅಸ್ಪೃಶ್ಯರು ಇರೋ ಕಡೆ ಮೇಲ್ವರ್ಗದ ಜನ ಯಾರೊಬ್ಬರು ಬಂದು ಅವ್ರ ಮಧ್ಯೆ ಸೇರ್ಲಿಲ್ಲ. ಅದು ಪ್ರತ್ಯಕ್ಷವಾಗಿ ಅಲ್ಲಿ ಒಂದು ಅಸ್ಪೃಶ್ಯತೆ ತೋರಿಸ್ಕೊಟ್ಟಿದ್ದಾರೆ. ನೀವು ಎಲ್ಲಿ ಬೇಕಾಗಿರೋ ನೋಡ್ಬೋದು. ಪೊಲೀಸ್ ಅಧಿಕಾರಿಗಳೆಲ್ಲ ಇದ್ರು, ಯುವ ಅಧಿಕಾರಿನೂ ಇದ್ರು, ಜನನೂ ಇದ್ರು. ಎಲ್ಲಾ ಜನಗಳ ಮುಂದೆ ಕಂದಮ್ಮಗಳು ಈ ಮುದಿಗೆರೆ ಗ್ರಾಮಸ್ಥರು ಮಾತ್ರ ಒಂದು ಕಡೆ ಆಗೋದ್ರು. ಬೇರೆ ಜನ ಎಲ್ಲ ಮೇಲ್ವರ್ಗದ ಜನ ಒಂದು ಲೈನ್ ಮಾಡಿಕೊಂಡು ಇವರು ವಿರೋಧವಾಗಿ ಅಲ್ಲಿ ಕೆಲಸ ಮಾಡಿದ್ರಲ್ಲ. ಇದಕ್ಕಿಂತ ಅಟ್ರಾಸಿಟಿ ಬೇಕಾ? ಇದಕ್ಕಿಂತ ಅಸ್ಪೃಶ್ಯತೆ ಬೇಕಾ? ಇದಕ್ಕಿಂತ ಬೇರೆ ಕೆಲಸ ಇನ್ನೇನ್ ಬೇಕಾ? ಇವತ್ತು ಆ ಒಂದು ಮೀಡಿಯಾ ನೋಡಿದೆ, ಪೊಲೀಸ್ ಅಧಿಕಾರಿಗಳು ನೋಡಿದ್ದಾರೆ. ಇದು ನೇರವಾಗಿ ಇಒ ಮೇಲೆ ಇವತ್ತು ತಾಲೂಕು ದಂಡಾಧಿಕಾರಿಗಳು ನಿಮ್ ಕೈ ಮುಗಿಸ್ತೀನಿ ನಾನು. ತಾಲೂಕು ದಂಡಾಧಿಕಾರಿಗಳ ಮೇಲೆ PCR ಅಟ್ರಾಸಿಟಿ ಕೇಸಿನ ಅಡಿಯಲ್ಲಿ ದೂರು ದಾಖಲಾಗಬೇಕು. ಯಾಕೆ ಅಂತಂದ್ರೆ ನಮ್ಮನ್ನು ಅವಮಾನಿಸಿದ್ದಾರೆ, ಅಲ್ಲಿ ನಮ್ಮ ಗ್ರಾಮವನ್ನು ಅವಮಾನಿಸಿದ್ದಾರೆ, ನಮ್ಮ ಜನಾಂಗವನ್ನು ಅವಮಾನಿಸಿದ್ದಾರೆ. ಅಲ್ಲಿ ನಮಗೆ ನೋವು ಹೇಳ್ಕೊಳಕ್ ಆಗ್ತಾ ಇಲ್ಲ. ನಮ್ಮ ನೋವನ್ನ ನಾವು ಯಾರಿಗೆ ಹೇಳ್ಕೊಬೇಕು?
ಪ್ರತ್ಯಕ್ಷವಾಗಿ ಇವತ್ತು ಈ ವಲಯ ಜನಾಂಗವೆಲ್ಲ ಒಂದು ಲೈನ್ ಆದ್ರೆ ಮೇಲ್ವರ್ಗದ ಜನ ಒಂದು ಲೈನ್ ಆಗಿದ್ರಲ್ಲ, ಇದಕ್ಕಿಂತ ಅಟ್ರಾಸಿಟಿ ಬೇಕಾ ಮೇಡಮ್ ಅವರೇ? ಇದಕ್ಕಿಂತ ಅಟ್ರಾಸಿಟಿ ಬೇಕಾ? ಆದ್ರಿಂದ ತಮ್ಮಲ್ಲಿ ಕೈ ಮುಗಿದು ನಾನು ಬೇಡ್ತೀನಿ, ಕೈ ಮುಗಿದು ಬೇಡ್ತೀವಿ ನಾವು ನಮ್ಮ ಜನಾಂಗದ ಪರವಾಗಿ. ನಾವು ಯಾರೊಬ್ಬರ ಪರವಾಗಿ ಅಲ್ಲ ನಾವು ಕೇಳೋದು. ನಾವು ಏನು 12 ದಿವಸದಿಂದ ನಾವು ನ್ಯಾಯ ಕೇಳ್ತಾ ಇದ್ದೀವಿ. ಸರ್ಕಾರದ ಆದೇಶಗಳಂತೆ ತಾವು ದೊಡ್ಡ ಮನಸ್ಸು ಮಾಡಿ ತಾಲೂಕು ಆಡಳಿತ ತಾವಿದ್ದೀರಿ, ನೀವು ನಿರ್ಣಯ ಮಾಡಬೇಕು. ಎಲ್ಲ ಈ ತಾಲೂಕಿನ 360 ಹಳ್ಳಿ ಇತಿಹಾಸ ನಿಮ್ಮ ಕೈಯಲ್ಲಿದೆ. ಯಾವ ಭೂಮಿ ಕೊಡ್ಬೇಕಂದ್ರೇನು, ಯಾವ ಹಳ್ಳಿಯಲ್ಲಿ ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೇನು, ಎಲ್ಲಿ ನೀರಿಲ್ಲ ಅಂತಂದ್ರೆ, ಎಲ್ಲಿ ಗಾಳಿ ಇಲ್ಲ ಅಂತಂದ್ರೆ, ಏನ್ ಬೇಕಾಗಿದ್ರೇನು ಮಾಡೋಂಥ ಪವರು ತಾಲೂಕು ಆಡಳಿತದ ಕೈಯಲ್ಲಿದೆ. ನೀವು ನಿರ್ಣಯ ಮಾಡ್ಬೇಕು. ನೀವು ನಿರ್ಣಯ ಮಾಡೋ ತನಕ ನಾವು ಎದ್ದೋಗೋದಿಲ್ಲ ಇಲ್ಲಿಂದ. ಯಾವ ಜಿಲ್ಲಾಡಳಿತ ಯಾವ ರಾಜ್ಯ ನಮಗೆ ಬೇಕಾಗಿಲ್ಲ. ಮುದಿಗೆರೆ ಗ್ರಾಮ ಪಂಚಾಯತಿ ಆದೇಶಗಳಲ್ಲಿ ಏನಿದೆ ಅದು ನೀವು ಕ್ರಮ ಕೈಗೊಳ್ಳಿ, ನಮ್ಮ ನ್ಯಾಯ ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.